ನಮಸ್ತೆ ವೀಕ್ಷಕರೇ, ಬೃಹತ್ ಜಾತಕಂ ವಿಶೇಷ ಜ್ಯೋತಿಷ್ಯ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನಾನು ಕೀರ್ತಿ ನಾರಾಯಣ್. ವೀಕ್ಷಕರೇ, ಇವತ್ತಿನ ದಿನ ಭವಿಷ್ಯ ಯಾವ ರೀತಿಯಾಗಿದೆ, ಯಾವ ರಾಶಿಗೆ ಶುಭ ಹಾಗೇನೆ ಯಾವ ರಾಶಿಗೆ ಅಶುಭ, ಇದರೊಟ್ಟಿಗೆ ದ್ವಾದಶ ರಾಶಿಗಳ ಫಲಾನುಫಲಗಳು ಯಾವ ರೀತಿಯಾಗಿದೆ ಅನ್ನೋದನ್ನು ತಿಳಿಸಿಕೊಡೋದಕ್ಕೆ ನಮ್ಮೊಟ್ಟಿಗಿದ್ದಾರೆ ಖ್ಯಾತ ಜ್ಯೋತಿಷಿಗಳು, ಆಧ್ಯಾತ್ಮ ಚಿಂತಕರು ಆಗಿರುವಂತಹ ಶ್ರೀ ವೆಂಕಟರಮಣ ಭಟ್ ಗುರೂಜಿಯವರು. ಬನ್ನಿ ಗುರೂಜಿಯವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರುಗಳೇ, ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನಮಸ್ಕಾರ. ಗುರುಗಳೇ, ಇವತ್ತಿನ ದಿನ ಭವಿಷ್ಯ ಯಾವ ರೀತಿಯಾಗಿದೆ ಅನ್ನೋದನ್ನ ನಮ್ಮ ವೀಕ್ಷಕರಿಗೆ ತಿಳಿಸಿಕೊಡಿ. ಓಂ ಗುರು ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಏಕ ಏವ ಪರಬ್ರಹ್ಮ ಪರಮಾತ್ಮ ದಿಗಂಬರಃ ಸ್ವಯಮೇವ ಗುರು ಸಾಕ್ಷಾತ್ ಸುಬ್ರಾಯಃ ಪಾತು ನಃ ಸದಾ. ಕಾರುಣ್ಯಮೂರ್ತಿಂ ಕಮನೀಯ ರೂಪಂ ದಿಗಂಬರಂ ಯೋಗಿ ಗಣೈಃ ಸುಪೂಜ್ಯಂ ಸಭಕ್ತರಕ್ಷಾರ್ಥಕೃತಾವತಾರಂ ಸುಬ್ರಾಯ ರಾಜಂ ಶರಣಂ ಪ್ರಪದ್ಯೆ. ಶ್ರೀಪಾದರಾಜಂ ಶರಣಂ ಪ್ರಪದ್ಯೆ. ದತ್ತಾತ್ರೇಯೋ ಮಹಾಯೋಗಿ ಭಗವಾನ್ ಭೂತಭಾವನಃ ಚತುರ್ಭುಜೋ ಮಹಾವಿಷ್ಣುಃ ಯೋಗ ಸಾಮ್ರಾಜ್ಯದೀಕ್ಷಿತಃ. ಶ್ರೀ ಗುರುಭ್ಯೋ ನಮಃ. ಶ್ರೀ ಕ್ರೋಧಿನಾಮ ಸಂವತ್ಸರ ಉತ್ತರಾಯಣ ಶಿಶಿರ ಋತು ಫಾಲ್ಗುಣ ಮಾಸ ಶುಕ್ಲ ಪಕ್ಷ ತದಿಗೆ ಭಾನುವಾರ ಉತ್ತರಾಭದ್ರಾ ನಕ್ಷತ್ರ ಶುಕ್ಲ ಯೋಗ ತೈತಿಲೆ ಕರಣ. ಇದು ಇವತ್ತಿನ ಪಂಚಾಂಗ. ಇನ್ನು ಗುರುಗಳೇ, ದ್ವಾದಶ ರಾಶಿಗಳ ಫಲಾನುಫಲಗಳು ಯಾವ ರೀತಿಯಾಗಿದೆ ಹಾಗೇನೆ ಅದಕ್ಕೆ ಪರಿಹಾರ ಮಾರ್ಗ ಯಾವ ರೀತಿಯಾಗಿದೆ ಅನ್ನೋದನ್ನ ನಮ್ಮ ವೀಕ್ಷಕರಿಗೆ ತಿಳಿಸಿಕೊಡಿ. ಓಂ ಆಸತ್ಯೇನ ರಜಸಾ ವರ್ತಮಾನೋ ನಿವೇಶಯನ್ನಮೃತಂ ಮರ್ತ್ಯಂಚ ಹಿರಣ್ಯಯೇನ ಸವಿತಾರಥೇನ ದೇವೋ ಯಾತಿ ಭುವನಾ ವಿಪಶ್ಯನ್. ಓಂ ಅಗ್ನಿಂ ದೂತಂ ವೃಣೀಮಹೇ ಹೋತಾರಂ ವಿಶ್ವವೇದಸಂ. ಅಸ್ಯ ಯಜ್ಞಸ್ಯ ಸುಕ್ರತುಂ ಯೇಷಾಮೀಶೇ ಪಶುಪತಿಃ ಪಶೂನಾಂ ಚತುಷ್ಪದಾಮುತ ಚ ದ್ವಿಪದಾಂ. ನಿಷ್ಕ್ರೀತೋಯಂ ಯಜ್ಞಯಂ ಭಾಗಮೇತು ರಾಜಸ್ಪೋಷಾ ಯಜಮಾನಸ್ಯ ಸಂತು. ಜಪಾಕುಸುಮ ಸಂಕಾಶಂ ಕಾಶ್ಯಪೇಯಂ ಮಹದ್ಯುತಿಂ ತಮೋರಿಂ ಸರ್ವಪಾಪಘ್ನಂ ಪ್ರಣತೋಸ್ಮಿ ದಿವಾಕರಂ. ಇವತ್ತು ಭಾನುವಾರ ಆಗಿರೋದ್ರಿಂದ ನಾವು ಮೊದಲನೇದಾಗಿ ಏನು ಮಾಡಬೇಕು ಅಂತಂದರೆ, ನಾವು ಬೇಗನೆ ಏಳಬೇಕಂತೆ. ಬೇಗನೆ ಏಳಬೇಕು. ಭಾನುವಾರ ಬೇಗನೆ ಎದ್ದು ಏನು ಮಾಡಬೇಕು? ಸೂರ್ಯ ನಮಸ್ಕಾರ ಮಾಡಬೇಕಂತೆ. ಸೂರ್ಯ ನಮಸ್ಕಾರ ಮಾಡುವುದರಿಂದ ನಮಗೆ ಒಳ್ಳೆಯ ರೀತಿಯಾದಂಥ ಆರೋಗ್ಯ ಬರತಕ್ಕಂಥದ್ದು ಅಥವಾ ಆರೋಗ್ಯ ಸುಧಾರಣೆ ಆಗತಕ್ಕಂಥದ್ದು. ಆರೋಗ್ಯಂ ಭಾಸ್ಕರಾದಿಚ್ಛೇತ್. ಆರೋಗ್ಯ ಮನುಷ್ಯನಿಗೆ ಬೇಕು ಅಂತಾದರೆ ಏನು ಮಾಡಬೇಕು ಅಂತಂದರೆ, ಬೆಳಗ್ಗೆ ಬೇಗನೆ ಏಳೋದ್ರಿಂದ ಅವನಿಗೆ ರೋಗಗಳು ಬರೋದಿಲ್ಲ. ಹಾಗಾಗಿ ವಿಶೇಷವಾಗಿ ಮೊದಲನೇದಾಗಿ ಮೇಷರಾಶಿ. ಮೇಷರಾಶಿಯಲ್ಲಿರತಕ್ಕಂಥವರಿಗೆ ತಂದೆಯ ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸ ಆಗತಕ್ಕಂಥ ಸಾಧ್ಯತೆ ಇರತಕ್ಕಂಥದ್ದು. ಆದ್ದರಿಂದ ಎಲ್ಲೋ ಆರೋಗ್ಯ ವ್ಯತ್ಯಾಸ ಆಯಿತು ಅಂತಾದರೆ ಭಯ ಪಡಬೇಕಾದ್ದೇನಿಲ್ಲ. ಅದಕ್ಕೆ ಸರಿಯಾದಂತಹ ಚಿಕಿತ್ಸೆಯನ್ನು ಕೊಡಿಸುವುದರಿಂದ ಎಲ್ಲ ಆರೋಗ್ಯದಲ್ಲಿ ಸುಧಾರಣೆ ಆಗತಕ್ಕಂಥದ್ದು. ಹಾಗೆ ಪ್ರಯಾಣದಲ್ಲಿ ಸ್ವಲ್ಪ ತೊಂದರೆ ಬರತಕ್ಕಂಥ ಸಾಧ್ಯತೆ ಇರತಕ್ಕಂಥದ್ದು ಇವತ್ತಿನ ದಿವಸ. ಆದ್ದರಿಂದ ಪ್ರಯಾಣವನ್ನು ಮಾಡುವಾಗ ಆದಷ್ಟು ಎಚ್ಚರದಿಂದ ಪ್ರಯಾಣ ಮಾಡಬೇಕು. ಅಥವಾ ವಾಹನವನ್ನು ಚಲಿಸುವಾಗ ನಾವು ಅದಕ್ಕೆ ವಾಹನದಲ್ಲಿ ನಮಗೊಂದು ವೇಗದ ಮಿತಿ ಅಂತ ಇರ್ತದೆ. ಆ ಮಿತಿಯನ್ನು ದಾಟಿ ಹೋಗಬಾರ್ದು. ಮಿತಿಯನ್ನು ದಾಟಿ ಹೋದರೆ ಏನಾಗ್ತದೆ? ಅಪಾಯ. ಅದಕ್ಕಾಗಿ ಆ ಅಪಾಯ ಬರಬಾರದು ನಮಗೆ. ಉಪಾಯದಿಂದ ಹೋದಾಗ ಅಪಾಯ ಬರುವುದಿಲ್ಲ. ಆ ಉಪಾಯ ಬಿಟ್ಟಾಗ ಅಪಾಯ ಸಾಧ್ಯತೆ ಇರತಕ್ಕಂಥದ್ದು. ಹಾಗಾಗಿ ವಿಶೇಷವಾಗಿ ಸೊಸೆಯಲ್ಲಿ ಅಥವಾ ಸೊಸೆಯಿಂದ ಸ್ವಲ್ಪ ಕಲಹ ಆಗತಕ್ಕಂಥದ್ದು.
ಹಾಗಾಗಿ ವಿಶೇಷವಾಗಿ ನಾವು ಏನು ಮಾಡಬೇಕು ಅಂತಂದರೆ, ಮನೆಯಲ್ಲಿ ಈಗ ಅತ್ತೆ ಸೊಸೆ ಇರುವಂಥವರು ಮನೆಯಲ್ಲಿ ಈಗ ಸಾಮಾನ್ಯವಾಗಿ ಏನಾಗಿದೆ ಅಂತಂದರೆ, ಅತ್ತೆ ಸೊಸೆ ಒಟ್ಟಿಗೆ ಇರೋದೇ ಕಡಿಮೆ ಆಗಿಬಿಟ್ಟಿದೆ. ಅತ್ತೆ ಸೊಸೆ ಒಟ್ಟಿಗೆ ಇರೋದಿಲ್ಲ, ತುಂಬ ಕಡಿಮೆ. ಅಂದರೆ ಆ ರೀತಿಯ ಒಂದು ಭಾವನೆ ಬಂದುಬಿಟ್ಟಿದೆ ಈಗ ನಮಗೆ. ಅದಕ್ಕೆ ಅತ್ತೆಯನ್ನು ತಾಯಿಯಂತೆ ಕಾಣಬೇಕಂತೆ, ಹಾಗೆ ಸೊಸೆಯನ್ನು ಮಗಳಂತೆ ಕಾಣಬೇಕು. ಆ ರೀತಿ ನಮಗೆ ಮನಸ್ಸು ಬರಬೇಕಂತೆ, ಮನಸ್ಥಿತಿ ಆ ರೀತಿಯಲ್ಲಿ ನಾವು ಅದನ್ನು ಸುಧಾರಣೆ ಮಾಡಿಕೊಳ್ಬೇಕು. ಅದರಿಂದ ಮನೆಯಲ್ಲಿ ಶಾಂತಿ, ನೆಮ್ಮದಿ ಇವೆಲ್ಲವೂ ಕೂಡ ಬರತಕ್ಕಂಥದ್ದು. ಆದ್ದರಿಂದ ವಿಶೇಷವಾಗಿ ಮನೆಯಲ್ಲಿ ಅದು ಬೇರೆಯವರಿಂದ, ಅಂದರೆ ಈಗ ಯಾರನ್ನೋ ನಂಬಿ ನಾವು ಮನೆಯಿಂದ ಬಿಟ್ಟು ಹೋಗಿರ್ತೇವೆ. ಬೇರೆ ಯಾರ್ದೋ ಕೆಲಸದವ್ರು ಇರ್ಬೋದು, ಅಥವಾ ಇನ್ಯಾರು ಬೇರೆ ಯಾರನ್ನೋ ನಂಬಿ ನಾವು ಹೋಗಿರ್ತೇವೆ. ಅದರಿಂದ ನಮಗೆ ತೊಂದರೆ ಆಗೋತಕ್ಕಂತಹ ಸಾಧ್ಯತೆ ಇರತಕ್ಕಂಥದ್ದು. ಹಾಗಾಗಿ ಧನ್ವಂತರಿ ಹೋಮವನ್ನು ಮಾಡುವುದರಿಂದ ಎಲ್ಲ ರೀತಿಯಲ್ಲಿ ಶುಭ ಫಲವನ್ನು ಕಾಣಬಹುದು. ಇನ್ನು ವೃಷಭ ರಾಶಿಯಲ್ಲಿರತಕ್ಕಂಥವರಿಗೆ ಮಾರಣಾಂತಿಕವಾಗಿ ಪೆಟ್ಟಾಗತಕ್ಕಂಥ ಸಾಧ್ಯತೆ ಇರತಕ್ಕಂಥದ್ದು ಇವತ್ತಿನ ದಿವಸ. ಹಾಗಾಗಿ ವಿಶೇಷವಾಗಿ ಯಾರತ್ತರೂ ಕೂಡ ನಾವು ವಿವಾದಕ್ಕೆ ಹೋಗಬಾರದು. ನಮ್ಮದೇ ತಪ್ಪಿದ್ದರೂ ಕೂಡ ಅಥವಾ ಬೇರೆಯವ್ರದ್ದೇ ತಪ್ಪಿದ್ದರೂ ಕೂಡ ನಾವು ಇವತ್ತಿನ ದಿವಸ ವಾದಕ್ಕೆ ಹೋಗಬಾರ್ದು. ತಾನು ಹಳಿ ನಾವು ಆ ವಾದ ಮಾಡಲಿಕ್ಕೆ ಹೋಗಬಾರ್ದಂತೆ. ಹಾಗೆ ವಾಹನವನ್ನು ಚಲಿಸುವಾಗಲೂ ಕೂಡ ಆದಷ್ಟು ಜಾಗ್ರತೆಯಿಂದ ಚಲಿಸ್ತಕ್ಕಂಥದ್ದು. ಮತ್ತು ಕೊಡುವುದು ಮತ್ತು ತೆಗೆದುಕೊಳ್ಳುವಂಥ ವ್ಯವಹಾರದಲ್ಲಿ ಸ್ವಲ್ಪ ವ್ಯತ್ಯಾಸ ಆಗತಕ್ಕಂಥ ಸಾಧ್ಯತೆ ಇರತಕ್ಕಂಥದ್ದು. ಆದ್ದರಿಂದ ಇವತ್ತಿನ ದಿವಸ ನಾವು ಯಾರಿಗೂ ಸಾಲವನ್ನು ಕೊಡಲೂಬಾರ್ದು, ಸಾಲವನ್ನು ತೆಗೆದುಕೊಳ್ಳಬಾರ್ದು ಇವತ್ತಿನ ದಿವಸ ಆದಷ್ಟು. ಹಾಗೆ ಬೆಳ್ಳಿ ಬಂಗಾರವನ್ನು ಇವತ್ತಿನ ದಿವಸ ನಾವು ಖರೀದಿ ಮಾಡಲೇಬಾರ್ದು ಇವತ್ತಿನ ದಿವಸ ಈ ಒಂದು ವೃಷಭ ರಾಶಿಯಲ್ಲಿರತಕ್ಕಂಥವರಿಗೆ. ಆದ್ದರಿಂದ ಮೃತ್ಯುಂಜಯ ಜಪವನ್ನು ಮಾಡುವುದರಿಂದ ಎಲ್ಲ ರೀತಿಯಲ್ಲಿ ಶುಭ ಫಲವನ್ನು ಕಾಣಬಹುದು. ಇನ್ನು ಮಿಥುನ ರಾಶಿಯಲ್ಲಿರತಕ್ಕಂಥವರಿಗೆ ಮಾನಸಿಕವಾಗಿ ದುಃಖ ಆಗತಕ್ಕಂಥದ್ದು. ಮಾನಸಿಕವಾಗಿ ದುಃಖ ಅಂದರೆ ಮನಸ್ಸು ಕುಗ್ಗಿ ಹೋಗತಕ್ಕಂತಹ ಸಾಧ್ಯತೆ ಇರತಕ್ಕಂಥದ್ದು. ಹಾಗೆ ಮನಸ್ಸು ದುರ್ಬಲ ಆಗತಕ್ಕಂಥದ್ದು, ಆರೋಗ್ಯದಲ್ಲಿ ವ್ಯತ್ಯಾಸ ಬರತಕ್ಕಂಥದ್ದು, ತಲೆನೋವು ಬರತಕ್ಕಂಥ ಸಾಧ್ಯತೆ ಆಗತಕ್ಕಂಥದ್ದು. ಹಾಗಾಗಿ ವಿಶೇಷವಾಗಿ ಚಂದ್ರನಿಗೆ ಅರ್ಚನೆ ಮಾಡುವುದರಿಂದ ಅಥವಾ ಚಂದ್ರನಿಗೆ ನಮಸ್ಕಾರವನ್ನು ಮಾಡುವುದರಿಂದ, ಅದಕ್ಕೆ ಅಕ್ಕಿಯನ್ನು ದಾನ ಮಾಡುವುದರಿಂದ ಇವತ್ತಿನ ದಿವಸ ಎಲ್ಲ ರೀತಿಯ ಅನುಕೂಲವನ್ನು ಪಡೆಯಬಹುದು. ಚಂದ್ರನಿಗೆ ಅರ್ಚನೆ ಅಥವಾ ಅಕ್ಕಿಯನ್ನು ದಾನ ಮಾಡುವುದು ಎಲ್ಲ ರೀತಿಯಲ್ಲಿ ಅನುಕೂಲ ಕೊಡತಕ್ಕಂಥದ್ದು. ಇನ್ನು ಕರ್ಕಾಟಕ ರಾಶಿಯಲ್ಲಿರತಕ್ಕಂಥವರಿಗೆ ಹೆಚ್ಚು ಖರ್ಚಾಗತಕ್ಕಂಥದ್ದು. ಹಾಗೆ ಯಾಗಯಜ್ಞ ಮಾಡುವಂಥ ಯೋಗ ಬರತಕ್ಕಂಥದ್ದು. ಕೃಷಿಯಲ್ಲಿ ಸ್ವಲ್ಪ ಖರ್ಚಾಗತಕ್ಕಂಥದ್ದು. ಕೋರ್ಟ್ ಕಚೇರಿಗಳಲ್ಲಿ ಸ್ವಲ್ಪ ವಾದ ವಿವಾದಗಳಲ್ಲಿ ಅಥವಾ ಸೋಲಾಗತಕ್ಕಂಥದ್ದು. ಇವತ್ತಿನ ದಿವಸ ಭಾನುವಾರ ಆಗಿರೋದ್ರಿಂದ ಕೋರ್ಟ್ ಕಚೇರಿ ವಿಚಾರದಲ್ಲಿ ಕೋರ್ಟ್ ಕಚೇರಿಗಳು ಇಲ್ಲ, ಆದರೂ ಕೂಡ ಆ ಒಂದು ವಿಚಾರವನ್ನು ಇವತ್ತಿನ ದಿವಸ ಮಾಡಬಾರ್ದು. ನಾವು ಹೇಗೆ ವಾದವನ್ನು ಮಾಡತಕ್ಕಂಥದ್ದು ಅಥವಾ ಈ ರೀತಿ ಪ್ರಶ್ನೆಯನ್ನು ಈ ರೀತಿ ಒಂದು ವಿಚಾರದಿಂದ ನಾವು ದೂರ ಇರತಕ್ಕಂಥದ್ದು. ಇವತ್ತಿನ ದಿವಸ ಲಕ್ಷ್ಮೀ ಅಷ್ಟೋತ್ತರವನ್ನು ಪಠಿಸುವುದರಿಂದ ಎಲ್ಲ ರೀತಿಯಲ್ಲಿ ಶುಭ ಫಲವನ್ನು ಕಾಣಬಹುದು. ಇನ್ನು ಸಿಂಹರಾಶಿ, ವ್ಯಾಪಾರದಲ್ಲಿ ಸ್ವಲ್ಪ ಮಟ್ಟಿಗೆ ಲಾಭ ಇರತಕ್ಕಂಥದ್ದು. ಹಾಗೆ ಬಟ್ಟೆ ವ್ಯಾಪಾರಿಗಳಿಗೂ ಕೂಡ ಸ್ವಲ್ಪ ಮಟ್ಟಿಗೆ ಲಾಭ ಇರತಕ್ಕಂಥದ್ದು. ವಾಹನವನ್ನು ಇವತ್ತಿನ ದಿವಸ ಖರೀದಿ ಮಾಡಬಾರ್ದು. ವಾಹನವನ್ನು ಖರೀದಿ ಮಾಡಬೇಕು ಅಂಥವ್ರು ಇದ್ದರೆ ಇವತ್ತಿನ ದಿವಸ ಖರೀದಿ ಮಾಡಬಾರ್ದು. ಬಂಗಾರ ಅಪಹರಣ ಆಗುವತಕ್ಕಂಥ ಸಾಧ್ಯತೆ ಇರತಕ್ಕಂಥದ್ದು. ಅಂದರೆ ನಾವು ಅಜಾಗರೂಕತೆಯಿಂದ ನಾವು ಎಲ್ಲೋ ಆಲೋಚನೆ ಮಾಡ್ತಾ ಎಲ್ಲೋ ನೋಡ್ತಾ ಹೋಗ್ತಾ ಇರ್ತೇವೆ. ನಾವೇನೋ ಸರ ಅಥವಾ ಆಭರಣ ಮೈ ಮೇಲೆ ಇರ್ತದೆ. ಅಂಥ ಸಂದರ್ಭದಲ್ಲಿ ನಾವು ಆದಷ್ಟು ಎಚ್ಚರಿಕೆಯಿಂದ ಹೋಗತಕ್ಕಂಥದ್ದು. ಇವತ್ತಿನ ದಿವಸ 10 ರೂಪಾಯಿ ಈಗ ಯಾವುದೋ ಚಿನ್ನ ಯಾವುದೋ
ಚಿನ್ನ ಅಲ್ಲ ಹಾಳು ಗೊತ್ತಾಗೋದಿಲ್ಲ, ಯಾವುದು ಅಪರಂಜಿ ಯಾವುದು ಅಪರಂಜಿ ಅಲ್ಲ ಅಂತ ಗೊತ್ತಿರೋದಿಲ್ಲ. ಆದರೂ ಕೂಡ ಆದಷ್ಟು ನಾವು ಆಭರಣವನ್ನು ಇವತ್ತಿನ ದಿವಸ ಧರಿಸಲೇಬಾರದು. ಆದಷ್ಟು ಧರಿಸಿದ್ರೂ ಕೂಡ ಅದು ಯಾರಿಗೂ ಕಾಣದೇ ಹೋದಂಗೆ ಇಟ್ಕೊಳ್ಬೇಕು. ಅದು ನಮಗೆ ಅನುಕೂಲ ಆಗತಕ್ಕಂಥದ್ದು. ಯಾಕೆಂದರೆ ಮನುಷ್ಯನಿಗೆ ಆಭರಣದಕ್ಕಿಂತ ಯಾವುದು ಮುಖ್ಯ? ಶರೀರ ಮುಖ್ಯ. ಶರೀರ ಇದ್ದರೆ ಆಭರಣವನ್ನು ಹಾಕ್ಕೊಳ್ಬೋದು. ಶರೀರ ಇಲ್ಲ ಅಂದರೆ ಹೇಗೆ ಆಭರಣ ಹಾಕ್ಲಿಕ್ಕಾಗ್ತದೆ? ಹಾಗಾಗಿ ನಾವು ಆದಷ್ಟು, ಮುಂಚಿನ ಕಾಲದಲ್ಲಿ ಇತ್ತು ಪ್ರದರ್ಶನ, ವಸ್ತು ಪ್ರದರ್ಶನದಾಗೆ ಆಭರಣ ಪ್ರದರ್ಶನ ಮಾಡ್ತಾಯಿದ್ರು. ಈಗಿನ ಕಾಲ ಹಾಗಿಲ್ಲ ಈಗ. ಯಾಕಂದರೆ ಹಿಂದಿನ ಕಾಲದಲ್ಲಿ ಎಲ್ಲರೂ ಅಷ್ಟು ಕಷ್ಟಪಟ್ಟು ದುಡಿತಿದ್ರು, ಅಥವಾ ಸತ್ಯದ ಬೆಲೆ ಗೊತ್ತಿತ್ತು. ಈಗ ಈ ಕುಂತಲ್ಲೇ ನಮಗೆ ಸಿಗಬೇಕು, ಕುಂತಲ್ಲೇ ಕೋಟಿ ಮಾಡಬೇಕು, ಎಲ್ಲೂ ಹೋಗೋ ಕೆಲಸ ಇಲ್ಲ, ಇವನಿಗೆ ಅಕೌಂಟಿಗೆ ಬಂದು ಬೀಳಬೇಕು, ಆ ರೀತಿ ಮನಸ್ಸು ಭಾವನೆ ಆಗಿಬಿಟ್ಟಿದೆ. ಹಾಗಾಗಿ ಯಾದೇವಿ ಸರ್ವಭೂತೇಷು ಲಕ್ಷ್ಮೀ ರೂಪೇಣ ಸಂಸ್ಥಿತ, ಈ ಒಂದು ಮಂತ್ರವನ್ನು ಪಠಿಸುವುದರಿಂದ ಎಲ್ಲ ರೀತಿಯಲ್ಲಿ ಶುಭ ಫಲವನ್ನು ಕಾಣಬಹುದು. ಇನ್ನು ಕನ್ಯಾ ರಾಶಿಯಲ್ಲಿ ಇರತಕ್ಕಂಥವರಿಗೆ ಸ್ಥಾನಚ್ಯುತಿಯಾಗತಕ್ಕಂಥದ್ದು, ಹಾಗೆ ಪುಣ್ಯ ಕಾರ್ಯಗಳಲ್ಲಿ ತೊಂದರೆ ಬರತಕ್ಕಂಥ ಸಾಧ್ಯತೆ ಇರತಕ್ಕಂಥದ್ದು. ಮತ್ತು ಯಾಕಂದರೆ ಯಾವತ್ತೂ ಕೂಡ ಪುಣ್ಯ ಕಾರ್ಯದಲ್ಲೇ ತೊಂದರೆ ಬರತಕ್ಕಂಥದ್ದು. ನಾವು ಒಳ್ಳೆಯ ಕೆಲಸವನ್ನು ಮಾಡ್ತಾ ಇದ್ದರೆ ವಿಘ್ನಗಳು ಜಾಸ್ತಿ. ಆಮೇಲೆ ಒಳ್ಳೆಯವರಿಗೆ ಸಮಸ್ಯೆ ಬರತಕ್ಕಂಥದ್ದು. ಆದ್ದರಿಂದ ನಾವು ಏನು ಭಯ ಬೀಳುವುದು ಅವಶ್ಯಕತೆ ಇಲ್ಲ. ದೂರ ಪ್ರಯಾಣದಲ್ಲಿ ಸ್ವಲ್ಪ ತೊಂದರೆ ಬರತಕ್ಕಂಥ ಸಾಧ್ಯತೆ, ವಿಮಾನ ಪ್ರಯಾಣದಲ್ಲಿ ತೊಂದರೆ ಬರತಕ್ಕಂಥ ಸಾಧ್ಯತೆ ಇರತಕ್ಕಂಥದ್ದು. ಹಾಗಾಗಿ ಇವತ್ತಿನ ದಿವಸ ವಿಶೇಷವಾಗಿ ಗೋ ಸೇವೆ ಮಾಡೋದರಿಂದ ಏನಾಗ್ತದೆ? ನಮಗೆ ಎಲ್ಲ ರೀತಿಯಲ್ಲೂ ಕೂಡ ಶಕ್ತಿ ಬರ್ತದೆ, ಪಾಪ ಪರಿಹಾರವಾಗ್ತದೆ, ಮನಸ್ಸು ಶುದ್ಧವಾಗ್ತದೆ, ದೇಹ ಶುದ್ಧವಾಗ್ತದೆ, ವಾತಾವರಣ ಶುದ್ಧವಾಗ್ತದೆ. ಅದಕ್ಕಾಗಿ ಗೋರಕ್ಷಣೆ ಮಾಡಬೇಕು. ಆ ಗೋರಕ್ಷಣೆ ಮಾಡೋದರಿಂದಲೇ, ಅದಕ್ಕೆಂದರೆ ಈಗ ನಮ್ಮ ದೇಶ ಕೃಷಿ ಪ್ರಧಾನವಾದ ದೇಶ ಇದು. ಕೃಷಿಯಲ್ಲಿ ನಾವು ಎಲ್ಲ ರೀತಿ ಬೇರೆ ದೇಶಕ್ಕೆ ನಾವೇ ಹೆಚ್ಚಿಗೆ ಎಲ್ಲ ಕೃಷಿಯನ್ನು ಮಾಡ್ತಾ ಇರತಕ್ಕಂಥದ್ದು. ಆದರೆ ಇದನ್ನು ನಾವು ಮುಂದುವರಿಸ್ಕೊಂಡು ಹೋಗಬೇಕು. ಯಾಕೆಂದರೆ ಈಗ ನಮಗೆ ಏನಾಗ್ಬಿಟ್ಟಿದೆ ಅಂತಂದರೆ, ಈಗ ಆದಷ್ಟು ಈ ರಾಸಾಯನಿಕ ಗೊಬ್ಬರದ ಕಾರಣದಿಂದ ನಮಗೆ ಆ ಕೃಷಿಯಲ್ಲಿ ಯಾವ ರೀತಿ ಸರಿಯಾದಂಥ ಆ ಒಂದು ಸಫಲತೆ ನಮಗೆ ಬರ್ತಾ ಇಲ್ಲ. ಹಾಗಾಗಿ ಏನು ಮಾಡಬೇಕು ಅಂತಾದರೆ, ಆದಷ್ಟು ರಾಸಾಯನಿಕವನ್ನು ಬಿಡಬೇಕು ನಾವು. ಈಗ ನಾವೆಲ್ಲರೂ ಸುಂದರವಾಗಿ ಕಾಣಬೇಕು ಅಂತ ನಾವೇನು ಮಾಡ್ತೇವೆ? ಸ್ನೋ ಪೌಡ್ರನ್ನು ಹಚ್ಕೊಳ್ತಾರೆ. ಹಾಗೆ ಆಗ್ಬಿಡ್ತದೆ ಇದು ನಮಗೆ ಹೆಚ್ಚಿಗೆ ಬೆಳೆ ಬೇಕು, ಹೆಚ್ಚಿಗೆ ಫಸಲು ಬೇಕು ಅಂತ ರಾಸಾಯನಿಕವನ್ನು ಹಾಕ್ತೇವೆ ಆ ಭೂಮಿಗೆ. ಆವಾಗ ಅದು ಏನಾಗ್ತದೆ ಅಂತಂದರೆ, ಭೂಮಿ ತನ್ನ ಶಕ್ತಿಯನ್ನು ಕಳೆದುಕೊಳ್ತದೆ. ಆದಷ್ಟು ನಾವು ಆ ರೀತಿಯಲ್ಲಿ ರಾಸಾಯನಿಕವನ್ನು ಬಳಸದೇನೆ ಕೃಷಿಯನ್ನು ಮಾಡುವುದರಿಂದ ಎಲ್ಲ ರೀತಿಯಲ್ಲಿ ಶುಭ ಫಲವನ್ನು ಕಾಣಬಹುದು. ಇನ್ನು ವೀಕ್ಷಕರೇ, ನೀವು ಗುರುಗಳನ್ನು ನೇರವಾಗಿ ಭೇಟಿ ಮಾಡೋದಕ್ಕೆ ಅಥವಾ ನಿಮ್ಮಲ್ಲಿ ಏನೇ ಸಮಸ್ಯೆ ಇದ್ದರೆ ಪರಿಹಾರ ಮಾರ್ಗವನ್ನು ಕಂಡುಕೊಳ್ಳೋದಕ್ಕೆ ಸ್ಕ್ರೀನ್ ಮೇಲೆ ಬರುವಂತಹ ನಂಬರ್ಗೆ ಕರೆ ಮಾಡಿ ಪರಿಹಾರವನ್ನು ಕಂಡುಕೊಳ್ಬಹುದು. ಗುರುಗಳೇ, ಇನ್ನುಳಿದ ದ್ವಾದಶ ರಾಶಿಗಳ ಫಲಾನುಫಲಗಳು ಯಾವ ರೀತಿಯಾಗಿದೆ ಅನ್ನೋದನ್ನು ತಿಳಿಸಿಕೊಡಿ. ಇನ್ನು ತುಲಾರಾಶಿ, ತೀರ್ಥಯಾತ್ರೆಯಲ್ಲಿ ಸ್ವಲ್ಪ ತೊಂದರೆ ಬರತಕ್ಕಂಥ ಸಾಧ್ಯತೆ ಇರತಕ್ಕಂಥದ್ದು. ಹಾಗೆ ಯಾವ ರೀತಿ ಅಂತಂದರೆ, ಈಗ ಮನೆಯಲ್ಲಿ ಸ್ವಲ್ಪ ಕುಟುಂಬದಲ್ಲಿ ಸ್ವಲ್ಪ ಕಲಹ, ಅಂದರೆ ಈಗ ಭಾವನ ಜೊತೆಯಲ್ಲಿ ಅಥವಾ ನಾದಿನಿನ ಜೊತೆಯಲ್ಲಿ ಸ್ವಲ್ಪ ಕಲಹ ಆಗತಕ್ಕಂಥದ್ದು. ಆದ್ದರಿಂದ ಈಗ ನಾವು ಸಂಬಂಧಿಕರಲ್ಲಿ ಸಣ್ಣ ಪುಟ್ಟ ಕಲಹ ಆಗತಕ್ಕಂಥ ಸಾಧ್ಯತೆ ಇರತಕ್ಕಂಥ. ಆದ್ದರಿಂದ ಇವತ್ತಿನ ನಾವು ಸಂಬಂಧಿಕರಲ್ಲಿ ಯಾವುದೇ ವ್ಯವಹಾರವನ್ನು ಮಾಡತಕ್ಕಂಥದ್ದು ಅಥವಾ ಏನೋ ಮಾತನ್ನು ಬೆಳೆಸುವಂತಕ್ಕಂಥದ್ದು. ಈಗ 4 ಜನ ಸೇರಿದಾಗ ಅಥವಾ ಸಂಬಂಧಿಕರು ಎಲ್ಲ ಕೂಡಿದಾಗ ಒಂದು ಮಾತು ಬರ್ತದೆ ಹೋಗ್ತದೆ. ಆದರೆ ನಾವು ಇವತ್ತಿನ ದಿವಸ ಅದನ್ನೇ ಮತ್ತು ಮುಂದುವರಿಸ್ಕೊಂಡು ಹೋಗೋದಲ್ಲ. ಹಾಗೆ ಧರ್ಮ ಕಾರ್ಯಗಳಲ್ಲಿ ತೊಂದರೆ ಬರತಕ್ಕಂಥ ಸಾಧ್ಯತೆ ಇರತಕ್ಕಂಥದ್ದು. ಹಾಗೆ
ಆ, ಜಪತಪವನ್ನು ಮಾಡುವಾಗ ತೊಂದರೆ ಬರತಕ್ಕಂಥದ್ದು. ದುರ್ಗಾ ಕವಚವನ್ನು ಪಠಿಸುವುದರಿಂದ ಎಲ್ಲ ರೀತಿಯಲ್ಲಿ ಶುಭ ಫಲವನ್ನು ಕಾಣಬಹುದು. ಇನ್ನು ವೃಶ್ಚಿಕ ರಾಶಿ, ಅವಮಾನ ಆಗತಕ್ಕಂಥದ್ದು, ಹಾಗೆ ಅಪವಾದಗಳು ಬರತಕ್ಕಂಥದ್ದು, ಹಾಗೆ ಒಂದು ರೀತಿಯಲ್ಲಿ ನಮಗೆ ಸಣ್ಣ ಪುಟ್ಟ ರೀತಿಯಲ್ಲಿ ಒಂದು ರೀತಿ ಈಗ ಕೆಟ್ಟ ವಾರ್ತೆ ಬರತಕ್ಕಂಥ ಸಾಧ್ಯತೆ ಇರತಕ್ಕಂಥದ್ದು. ಆದ್ದರಿಂದ ಭಯ ಪಡಬೇಕಾದ್ದೇನಿಲ್ಲ. ಯಾವುದೇ ರೀತಿಯಲ್ಲಿ ಕೆಲಸಗಾರರಿಂದ ತೊಂದರೆ, ಅಂದರೆ ನಾವು ಯಾರ ಹತ್ರ ಏನೋ ಕೆಲಸವನ್ನು ಹೇಳಿರ್ತೇವೆ, ಅವರು ಸರಿಯಾಗಿ ಮಾಡೋದಿಲ್ಲ ಅದು ನಾವು ಅವರಿಗೆ ಬೇಜಾರಾಗುವಾಗ ಮಾತಾಡತಕ್ಕಂಥದ್ದು, ಅದರಿಂದ ನಮಗೆ ತೊಂದರೆ ಬರತಕ್ಕಂಥದ್ದು. ಹಾಗಾಗಿ ನಾವು ಮಾತನ್ನು ಆಡುವಾಗ ಎಲ್ಲರಿಗೂ ಹಿತವಾಗಿ ಮಿತವಾಗಿ ಮಾತನ್ನು ಆಡತಕ್ಕಂಥದ್ದು. ಯಾಕೆಂದರೆ ಮನುಷ್ಯನಿಗೆ ಭಗವಂತ ಮಾತನ್ನಾಡಲಿಕ್ಕೆ ಯಾಕೆ ಕೊಟ್ಟಿದ್ದಾನೆ ಅಂತಂದರೆ ತನ್ನ ಸ್ಮರಣೆ ಮಾಡಲಿ ಅಂತ ಕೊಟ್ಟಿತ್ತು, ಅಥವಾ ಇನ್ನೊಬ್ಬರು ಬೈಲಿಕ್ಕಲ್ಲ, ಅಥವಾ ಇನ್ನೊಬ್ಬರಿಗೆ ಮನಸ್ಸು ನೋಯಿಸ್ಲಿಕ್ಕಲ್ವಂತೆ ಮಾತು ಕೊಟ್ಟಿತ್ತು. ಯಾಕೆಂದರೆ ನಾವು ಮಾತನ್ನಾಡುವಾಗ ಗಿಳಿಯಂತೆ ಮಾತಾಡಬೇಕು. ಗಿಳಿ ಯಾವ ರೀತಿ ಮಾತಾಡುತ್ತದೆ? ಆದರೆ ಮಧುರವಾಗಿ, ಹಾಗೆ ಮಧುರವಾಗಿ ಮಾತಾಡಬೇಕು, ಮತ್ತು ಅಷ್ಟು ಮೆಲ್ಲನೆ ಮಾತಾಡತಕ್ಕಂಥದ್ದು, ಮತ್ತು ಒಳ್ಳೊಳ್ಳೆ ಮಾತನ್ನು ಆಡುವಂತಕ್ಕಂಥದ್ದು. ಯಾಕಂದರೆ ನಾವು ಆಡುವಂಥ ಮಾತು ಇನ್ನೊಬ್ಬರಿಗೆ ಅದು ಹಿಡಿಸಬೇಕು, ಅದು ಖುಷಿಯಾಗಬೇಕು. ಯಾಕೆಂದರೆ ಈಗ ಮಾತಿನಲ್ಲಿ ಎಲ್ಲವೂ ಕೂಡ ಲಕ್ಷ್ಮೀರ್ ವಸತಿ ಜಿಹ್ವಾಗ್ರೆ, ನಮ್ಮ ಮಾತಿನಲ್ಲೇ ಲಕ್ಷ್ಮಿ ಇದ್ದಾಳಂತೆ. ಆ ಮಾತನ್ನು ಆಡೋದರಿಂದಲೇ ನಮಗೆ ಎಲ್ಲ ರೀತಿಯ ಅನುಕೂಲ ಸಿಗತಕ್ಕಂಥದ್ದು. ಲಕ್ಷ್ಮೀರ್ ವಸತಿ ಜಿಹ್ವಾಗ್ರೆ, ಜಿಹ್ವಾಗ್ರೆ ಮಿತ್ರ ಬಾಂಧವ, ನಮ್ಮ ಮಾತಿನಲ್ಲೇ ಮಿತ್ರರು, ಬಂಧು ಬಾಂಧವರು, ಮಾತಿನಲ್ಲೇ ಬಂಧನ, ಮಾತಿನಲ್ಲೇ ಮರಣನೂ ಇರತಕ್ಕಂಥದ್ದು. ಒಂದು ಸ್ವಲ್ಪ ಮಾತು ವ್ಯತ್ಯಾಸ ಆದರೂ ಮರಣ ಬರತಕ್ಕಂಥ ಸಾಧ್ಯತೆ. ಅಂದರೆ ನಾವು ಆದಷ್ಟು ಮಾತನ್ನು ಆಡುವಾಗ ಎಚ್ಚರದಿಂದ ಮಾತಾಡತಕ್ಕಂಥದ್ದು ಬಹಳ ಮುಖ್ಯವಾಗಿರತಕ್ಕಂಥದ್ದು ಇವತ್ತಿನ ದಿವಸ. ಹಾಗಾಗಿ ಗುರು ಪ್ರಾರ್ಥನೆ ಮಾಡೋದರಿಂದ, ಗುರು ಹಿರಿಯರ ದರ್ಶನ ಮಾಡೋದರಿಂದ, ಗುರುವಿನ ಸೇವೆ ಮಾಡುವುದರಿಂದ ಎಲ್ಲ ರೀತಿಯಲ್ಲಿ ಅನುಕೂಲ ಆಗತಕ್ಕಂಥದ್ದು. ಇನ್ನು ಧನುರಾಶಿ, ಇಲ್ಲಿ ನಮಗೆ ಧನುರಾಶಿಯಲ್ಲಿರತಕ್ಕಂಥವರಿಗೆ ಸ್ವಲ್ಪ ಜೂಜಾಡುವ ಪ್ರವೃತ್ತಿ ಬರತಕ್ಕಂಥದ್ದು. ಅಂದರೆ ಆದಷ್ಟು ಆ ರೀತಿಯಲ್ಲಿ ಹವ್ಯಾಸ, ಅದು ಯಾರೋ ಹೇಳ್ತಾರೆ ಅಂತ ನಾವು ಆ ರೀತಿಯಲ್ಲಿ ನಮ್ಮ ಮನಸ್ಸದಕ್ಕೆ ಆಯಿತು ಆ ಕೆಲಸಕ್ಕೆ ಹೋಗೋತಕ್ಕಂಥದ್ದು. ಅಂದರೆ ನಾವು, ಯಾಕಂದರೆ ಸಂಘದಿಂದ ಹಾಳಾಗ್ತಾನೆ ಮನುಷ್ಯ. ಯಾವ ರೀತಿ? ಸಂಘದಿಂದ, ಅಂದರೆ ದುರ್ಜನರ ಸಂಘದಿಂದ ಹಾಳಾಗತಕ್ಕಂಥದ್ದು. ಆದಷ್ಟು ಇವತ್ತಿನ ದಿವಸ ದುರ್ಜನರ, ದುಷ್ಟ ಜನರ ಸಹವಾಸ ಮಾಡಬಾರದು. ಹಾಗೆ ಬೇಕು ಎನ್ನುವ ಬಯಕೆ ಬರತಕ್ಕಂಥದ್ದು ನಮಗಂದರೆ ಆಸೆ ಸ್ವಲ್ಪ ಜಾಸ್ತಿ ಆಗತಕ್ಕಂಥ. ನಮಗೇ ಬೇಕು ಆದರೆ ನಮಗೇ ಬೇಕು ಅದು ಇರಬಾರ್ದು. ನಮಗೆ ಬೇಕು ಆದರೆ ನಮಗೇ ಎಲ್ಲವೂ ಬೇಕು ಅಂತ ಆಸೆ ಜಾಸ್ತಿ ಆಗಬಾರ್ದು. ವ್ಯವಹಾರದಲ್ಲಿ ಸ್ವಲ್ಪ ನಷ್ಟ ಆಗತಕ್ಕಂಥದ್ದು, ಹಾಗೆ ಸ್ವಲ್ಪ ಕೆಲಸವನ್ನು ಮಾಡುವಾಗ ಗಾಯಗಳಾಗತಕ್ಕಂಥದ್ದು. ಅಂದರೆ ಈಗ ಅಡಿಗೆಯನ್ನು ಮಾಡುವಾಗ ಅಥವಾ ಈ ಕೃಷಿಯನ್ನು ಮಾಡುವಾಗ, ಹೊಲ ಗದ್ದೆಗಳಲ್ಲಿ ಕೆಲಸವನ್ನು ಮಾಡುವಾಗ, ಆದಷ್ಟು ನಾವು ವಾಹನ ಸಂಚಾರ ಇದನ್ನೆಲ್ಲ ಮಾಡುವಾಗಲೂ ವ್ಯತ್ಯಾಸ ಆಗತಕ್ಕಂಥದ್ದು. ಹಾಗಾಗಿ ಇವತ್ತಿನ ದಿವಸ ಮನಸ್ಸು ಸ್ವಲ್ಪ ಆಲೋಚನಾ ಶಕ್ತಿಯನ್ನು ಕಡಿಮೆ ಮಾಡತಕ್ಕಂಥದ್ದು. ಹಾಗಾಗಿ ಔದುಂಬರ ಪ್ರದಕ್ಷಿಣೆ ಮಾಡುವುದರಿಂದ, ಅಥವಾ ನಾಯಿಗೆ ಆಹಾರವನ್ನು ಕೊಡುವುದರಿಂದ, ಅಥವಾ ತಿಂಡಿ ಕೊಡುವುದರಿಂದ ಎಲ್ಲ ರೀತಿಯಲ್ಲಿ ಶುಭ ಫಲವನ್ನು ಕಾಣಬಹುದು. ಮಕರ ರಾಶಿಯಲ್ಲಿ ಇರತಕ್ಕಂಥವರಿಗೆ ಶತ್ರುಗಳ ವಿಶೇಷವಾದಂಥ ಕಾಟ, ಹಾಗೆ ಧನ ಲಾಭ ಆಗತಕ್ಕಂಥದ್ದು, ಮತ್ತು ರೋಗದ ಬಗ್ಗೆ ಭಯ ಇರತಕ್ಕಂಥ. ಅಂದರೆ ರೋಗ ಬಂದರೆ ಹೆದರಬಾರದಂತೆ. ಅವನಿಗೆ ಹೆದರಿದಾಗ ಏನಾಗ್ತದೆ ಅಂತಂದರೆ ಬಂದಿದ್ದ ರೋಗ ಮತ್ತು ಜಾಸ್ತಿ ಆಗ್ತದೆ ಅಂತೆ. ನನಗೇನೂ ಆಗಲಿಲ್ಲ ಅಂತ ಅವನು ಅಷ್ಟು ರೀತಿಯಲ್ಲಿ ಆತ್ಮವಿಶ್ವಾಸದಿಂದ ಅವನು ಹೆದರದೇ ಇದ್ದರೆ ಅವನಿಗೇನೂ ಆಗಲಿಲ್ಲ,
ಏನೂ ಆಗೋದೂ ಇಲ್ಲ, ಬಂದಂಥ ರೋಗನೂ ಕೂಡ ಕಡಿಮೆ ಆಗ್ತದೆ. ಅದಕ್ಕಾಗಿ ಆ ಭಯದಿಂದ ಅವನು ಹೆದರೋಗ್ಬಿಡುತ್ತಾನೆ. ಹೇಳೋದಕ್ಕೋಸ್ಕರವಾಗಿ ಅವನಿಗೆ ಏನಾಗಿದೆ ಅಂತ ಡಾಕ್ಟ್ರ್ ಹೇಳೋದಿಲ್ಲ, ಮುಂಚೆ ಅವ್ನಿಗೆ ಏನಾಗಿದೆ ಅಂತ ಹೇಳೋದಿಲ್ಲ. ಅವ್ರನ್ನ ಆ ಕಡೆ ಕಳಿಸಿ ಹೇಳ್ತಾರೆ, ಅವ್ನಿಗೆ ಹಿಂಗಿದ್ದಾಗಿದೆ, ಇದಕ್ಕೆ ಚಿಕಿತ್ಸೆ ಕೊಡಿಸ್ಬೇಕು. ಯಾಕಂದರೆ ಅವನು ಭಯದಿಂದನೇ ಹೆದರಿ ಪ್ರಾಣ ಬಿಟ್ಟು ಬಿಡ್ತಾನೆ ಅವನು. ಅದಕ್ಕೆ ಈಗ ಸಾಮಾನ್ಯವಾಗಿ ಹೃದಯಾಘಾತ ಕೆಲವು ಜನರಿಗೆ ಹೇಗಾಗ್ತದೆ ಅಂತಂದರೆ, ಒಂದು ಭಯದಿಂದ, ಇನ್ನೊಂದು ಸಂತೋಷದಿಂದ ಮತ್ತು ದುಃಖದಿಂದ ಆಗತಕ್ಕಂಥದ್ದು, ಹೆದರಿಕೆಯಿಂದ. ಹಾಗಾಗಿ ಇದು ಯಾವುದು ಕೂಡ ಸಂತೋಷನೂ ಆಗಬಾರ್ದು, ಅವನಿಗೆ ದುಃಖನೂ ಆಗಬಾರ್ದು. ಹಾಗಾಗಿ ಇವತ್ತಿನ ದಿವಸ ಆ ರೀತಿಯಲ್ಲಿ ಸೋದರ ಮಾವನಿಂದ ತೊಂದರೆ ಬರತಕ್ಕಂಥದ್ದು ಮತ್ತು ಕಳ್ಳಕಾಕರ ಭಯದಿಂದ ದೂರ ಇರಬೇಕು ಇವನು. ಹಾಗಾಗಿ ಅದಕ್ಕೇನು ಭಯಪಡದೇ ಇರತಕ್ಕಂಥದ್ದು ಬಹಳ ಮುಖ್ಯ. ದುರ್ಗಾ ಕವಚವನ್ನು ಪಠಿಸುವುದರಿಂದ ಎಲ್ಲ ರೀತಿಯಲ್ಲಿ ಶುಭ ಫಲವನ್ನು ಕಾಣಬಹುದು. ಇನ್ನು ಕುಂಭರಾಶಿಯಲ್ಲಿರತಕ್ಕಂಥವರಿಗೆ ಉದರ ಬಾಧೆ, ಸ್ವಲ್ಪ ಹೊಟ್ಟೆಗೆ ಸಂಬಂಧಪಟ್ಟಂಥ ಸಮಸ್ಯೆ ಆಗತಕ್ಕಂಥದ್ದು, ವಾಹನವನ್ನು ಕೆಟ್ಟು ಹೋಗತಕ್ಕಂಥ ಸಾಧ್ಯತೆ. ಇವತ್ತಿನ ದಿವಸ ದೂರ ಪ್ರಯಾಣವನ್ನು ನೀವು ಮಾಡಬೇಡಿ. ಯಾಕೆಂತಂದರೆ ವಾಹನದಲ್ಲಿ ಸ್ವಲ್ಪ ವ್ಯತ್ಯಾಸ ಆಗತಕ್ಕಂಥ ಸಾಧ್ಯತೆ, ಅಥವಾ ಅದಕ್ಕೆ ಸಂಬಂಧಪಟ್ಟಂಥ ಆ ವಾಹನವನ್ನು ರಿಪೇರಿ ಮಾಡುವಂಥ ಒಂದು ನಮಗೆ ಗೊತ್ತಿರಬೇಕು. ಅದು ಆದಷ್ಟು ನಾವೇ ವಾಹನವನ್ನು ಓಡಿಸ್ಕೊಂಡು ಹೋಗಬಾರ್ದು. ಇವತ್ತಿನ ದಿವಸ ವಿದ್ಯಾರ್ಥಿಗಳಿಗೆ ಓದೋ ವಿಚಾರದಲ್ಲಿ ತೊಂದರೆ ಬರತಕ್ಕಂಥದ್ದು. ಹಾಗೆ ಧನ್ವಂತರಿ ಜಪವನ್ನು ಮಾಡುವುದರಿಂದ ಎಲ್ಲ ರೀತಿಯಲ್ಲಿ ಶುಭ ಫಲವನ್ನು ಕಾಣಬಹುದು. ಇನ್ನು ಮೀನರಾಶಿಯಲ್ಲಿರತಕ್ಕಂಥವರಿಗೆ ಪ್ರಾಣಿಗಳಿಂದ ತೊಂದರೆ ಬರತಕ್ಕಂಥದ್ದು. ಇವತ್ತು ಭಾನುವಾರ ಆಗಿರೋದ್ರಿಂದ ಎಲ್ಲೋ ಪ್ರಾಣಿ ಸಂಗ್ರಹಾಲಯಕ್ಕೆ ನಾವು ಹೋಗಿದ್ದಾಗ ಅಲ್ಲಿ ಯಾವುದೋ ಹುಲಿ ಇರ್ಬೋದು, ಅಥವಾ ಆನೆ ಇರ್ಬೋದು, ಅಥವಾ ಬೇರೆ ಯಾವುದೇ ಪ್ರಾಣಿ ಇರ್ಬೋದು. ಆ ಪ್ರಾಣಿ ಹತ್ರ ನಾವು ಆಟವನ್ನು ಆಡಲಿಕ್ಕೆ ಹೋಗಬಾರ್ದಂತೆ. ಆಟನೂ ಆಡಬಾರ್ದು, ಹುಚ್ಚಾಟನೂ ಆಡಬಾರ್ದು. ಹಾಗಾಗಿ ಕೃಷಿ ಕ್ಷೇತ್ರದಲ್ಲಿ ಇವತ್ತಿನ ದಿವಸ ಸ್ವಲ್ಪ ಈ ಸರೀಸೃಪ ಅಂದರೆ ಹಾವು, ಚೇಳು ಇತ್ಯಾದಿಗಳಿಂದ ಸ್ವಲ್ಪ ತೊಂದರೆ ಆಗತಕ್ಕಂಥ ಸಾಧ್ಯತೆ ಇರತಕ್ಕಂಥದ್ದು. ಅಂದರೆ ನಾವು ಎಲ್ಲೋ ನೋಡ್ಕೊಂಡು ನಾವು ಕೆಲಸ ಮಾಡ್ತಾ ಇರ್ತೇವೆ. ಅದು ಸಾಮಾನ್ಯವಾಗಿ ಈ ಬೆಟ್ಟ ಗುಡ್ಡ ಅಥವಾ ಈ ಹೊಲಗದ್ದೆಗಳಲ್ಲಿ ಸ್ವಲ್ಪ ಜಾಸ್ತಿ ಇರತಕ್ಕಂಥದ್ದು, ಹಾವು, ಚೇಳು ಇದೆಲ್ಲ ಇರತಕ್ಕಂಥದ್ದು. ಆದ್ದರಿಂದ ಆದಷ್ಟು ನಾವು ಜಾಗ್ರತೆಯಿಂದ ಕೆಲಸ ಮಾಡತಕ್ಕಂಥದ್ದು ಬಹಳ ಮುಖ್ಯ. ಹಾಗೆ ಸೋದರ ಮಾವನಲ್ಲಿ ಮನಸ್ತಾಪ ಆಗತಕ್ಕಂಥದ್ದು, ಅಥವಾ ತಂದೆ ತಾಯಿಯೊಂದಿಗೆ ಮನಸ್ತಾಪ ಆಗತಕ್ಕಂಥದ್ದು, ಯಾವುದೋ ಒಂದು ಮಾತಿನಿಂದ ಮನಸ್ತಾಪ ಆಗತಕ್ಕಂಥ ಸಾಧ್ಯತೆ. ಹಾಗಾಗಿ ಸುಬ್ರಹ್ಮಣ್ಯ ಪ್ರಾರ್ಥನೆ ಮಾಡುವುದರಿಂದ ಎಲ್ಲ ರೀತಿಯಲ್ಲಿ ಶುಭ ಫಲವನ್ನು ಕಾಣಬಹುದು. ಆದ್ದರಿಂದ ನಾವು ಏನು ಭಯಪಡಬೇಕಾದ್ದಿಲ್ಲ. ಇವತ್ತಿನ ದಿವಸ ಮಾನಸಿಕವಾಗಿ ನೆಮ್ಮದಿಗೆ ಮತ್ತು ಶಾರೀರಿಕವಾಗಿ ಆರೋಗ್ಯ ಸುಧಾರಣೆ ಆಗಲಿಕ್ಕೆ ನಾವು ಭಕ್ತಿಯಿಂದ ಭಗವದ್ಗೀತಾ ಪಾರಾಯಣವನ್ನು ಮಾಡುವುದರಿಂದ ಎಲ್ಲ ರೀತಿಯಲ್ಲಿ ಶುಭ ಫಲವನ್ನು ನಾವು ಕಾಣಬಹುದು. ಗುರುಗಳೇ, ಇಷ್ಟೊತ್ತು ನಮ್ಮೊಟ್ಟಿಗಿತ್ತು. ಇವತ್ತಿನ ದಿನ ಭವಿಷ್ಯ ಯಾವ ರೀತಿಯಾಗಿದೆ, ಹಾಗೆಯೇ ದ್ವಾದಶ ರಾಶಿಗಳ ಫಲಾನುಫಲಗಳು ಯಾವ ರೀತಿಯಾಗಿದೆ ಅನ್ನೋದನ್ನು ನಮ್ಮ ವೀಕ್ಷಕರಿಗೆ ತಿಳಿಸಿಕೊಟ್ಟಿದ್ದೀರಿ. ನಿಮಗೆ ನಮ್ಮ ಅಶ್ವವೇಗ ವಾಹಿನಿಯ ಪರವಾಗಿ ತುಂಬು ಹೃದಯದ ಧನ್ಯವಾದಗಳು. ಲೋಕಾಹ ಸಮಸ್ತಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ಕ್ಷೇಮವಾಗಲಿ. ಇನ್ನು ವೀಕ್ಷಕರೇ, ನಿಮಗೆ ಗುರುಗಳನ್ನು ನೇರವಾಗಿ ಬಂದು ಭೇಟಿ ಮಾಡೋದಕ್ಕೆ ಅಥವಾ ನಿಮ್ಮಲ್ಲಿ ಏನೇ ಸಮಸ್ಯೆ ಇದ್ದರೆ ಅದಕ್ಕೆ ಪರಿಹಾರ ಮಾರ್ಗವನ್ನು ಕಂಡುಕೊಳ್ಳೋದಕ್ಕೆ ಸ್ಕ್ರೀನ್ ಮೇಲೆ ಬರುವಂತಹ ನಂಬರ್ಗೆ ಕರೆ ಮಾಡಿ ಪರಿಹಾರವನ್ನು ಕಂಡುಕೊಳ್ಬೋದು. ಇದಾಗಿತ್ತು ಇಂದಿನ ಜ್ಯೋತಿಷ್ಯ ಕಾರ್ಯಕ್ರಮ. ಇನ್ನು ಮುಂದಿನ ಸಂಚಿಕೆಯಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಅಶ್ವವೇಗ ನ್ಯೂಸ್.